ಬೇಸಿಗೆ ಬಂತು ಅಂದ್ರೆ ಸಾಕು, ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ, ಯುವಕರು ಯುವತಿಯರು ಎಲ್ಲರೂ ಕೂಡ ಹೊರಗಡೆ ಸಿಗುವಂತಹ ಈ ಕೂಲ್ ಡ್ರಿಂಕ್ಸ್ ಮೇಲೆನೆ ಡಿಪೆಂಡ್ ಆಗ್ಬಿಡ್ತಾರೆ. ಅವ್ರ ಬಾಡಿನ ಕೂಲ್ ಮಾಡಬೇಕು ಅಂತ ಹೇಳಿದ್ರೆ ತಂಪು ಪಾನೀಯಗಳು ಅಂತ ಹೇಳಿ ಈ 10 ರೂಪಾಯಿಗೆ 20 ರೂಪಾಯಿಗೆ ಸಿಗುವಂತಹ ಕೂಲ್ ಡ್ರಿಂಕ್ಸ್ ಅನ್ನ ಮತ್ತೆ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋದಲ್ದೆ ಪ್ರಾಣಕ್ಕೆ ಹಾನಿಕಾರಕ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳದೆ ಅದನ್ನ ದಿನ ಸೇವಿಸಿ ಪ್ರಾಣನ ಕೂಡ ಕಳ್ಕೊಂತಾರೆ. ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ನಾವು ಸಾಕಷ್ಟು ಬಾರಿ ಕೇಳಿದೀವಿ. ಅದೇ ರೀತಿಯಾದಂತಹ ಘಟನೆ ಈ ಬಾರಿ ಕೂಡ ನಡೆದಿದೆ. ನಾರಾಯಣಪುರ ಗ್ರಾಮದ ಬಾಲು ದೇಸಾಯಿ ಅಂದ್ರೆ 19 ವರ್ಷದ ಹುಡುಗ ಎಷ್ಟೇ ಹೇಳಿದ್ರು ಫ್ರೆಂಡ್ಸು ಫ್ಯಾಮಿಲಿ ಯಾರೇ ಹೇಳಿದ್ರು ಕೂಡ ಕೇಳ್ದೆ ದಿನಕ್ಕೆ 3 ರಿಂದ 4 ಬಾರಿ ಜ್ಯೂಸ್ ಅನ್ನ ಕುಡಿತಿದ್ನಂತೆ, ಅಂದ್ರೆ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಿದ್ನಂತೆ. ಅದು ಕೂಲ್ ಡ್ರಿಂಕ್ಸ್ ಕುಡಿದು ದೇಹದಲ್ಲಿ ಆಗಿರುವಂತಹ ಬದಲಾವಣೆಯಿಂದ ಅವರು ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಅಂಡ್ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಇವರು ವ್ಯಾಸಂಗ ಮಾಡ್ತಾ ಇದ್ರು. ವ್ಯಾಸಂಗ ಮಾಡ್ಬೇಕಾದ್ರೆ ಈ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾರೆ. ಸಾಮಾನ್ಯವಾಗಿ ಹುಡುಗರು ಎಲ್ಲರೂ ಚಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಟೀ ಅಂಗಡಿ ಹತ್ರನೋ ಅಥವಾ ಎಲ್ಲಾದ್ರೂ ಒಂದು ಜ್ಯೂಸ್ ಅಂಗಡಿ ಹತ್ರನೋ ಹೋಗಿ ಕೂತ್ಕೊಂಡು ಮಾತಾಡಿ ಚಿಲ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಹೊಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು 3 ರಿಂದ 4 ಬಾರಿ ಜ್ಯೂಸ್ ಅನ್ನ ಕುಡಿತಾ ಇದ್ರಂತೆ. ಎಷ್ಟೇ ಹೇಳಿದ್ರು ಕೇಳ್ದೆ ಸ್ಟಿಂಗ್ ಜ್ಯೂಸ್ ಅನ್ನ 3 ಬಾರಿ ಕುಡ್ದು ಅವರ ದೇಹದಲ್ಲಿ ಆಗಿರುವಂತಹ ಬದಲಾವಣೆ ಏನು ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್. ಅದರಲ್ಲಿ ಸಾಕಷ್ಟು ರಾಸಾಯನಿಕ ಅಂಶಗಳಿರತ್ತೆ. ಹಾಗೆ ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡೋದು ಅಲ್ಲದೆ ಅದಕ್ಕೆ ಒಂದಷ್ಟು ಅಡಲ್ಟ್ರೇಷನ್ಸ್ ಅನ್ನ ಕೂಡ ಮಿಕ್ಸ್ ಮಾಡಿರ್ತಾರೆ. ಅದನ್ನ ಪ್ರಿಸರ್ವೇಟಿವ್ ಮಾಡಿರ್ತಾರೆ. ಇದರಲ್ಲಿ ತುಂಬಾ ಲೋಪದೋಷಗಳಿದೆ, ಈ ಜ್ಯೂಸ್ ಅನ್ನ ಕುಡಿಬೇಡಿ ಅಂತ ಸಾಕಷ್ಟು ಬಾರಿ ವೈದ್ಯರು ಕೂಡ ಹೇಳಿದ್ರು. ಆದ್ರೂ ಯಾವ್ದೇ ಲೆಕ್ಕ ಇಲ್ಲದೆ ಏನು ಆಗಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನ ದಿನ ಕುಡಿತಾ ಹೋಗ್ತಾನೆ ಇದ್ದಾರೆ ಯುವಕರು. ಅದ್ ಯಾವಾಗ ಚೇಂಜ್ ಆಗತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಬಟ್ ಆದ್ರೆ ಆ ಜ್ಯೂಸ್ ಇಂದ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ. ಇನ್ನು ಕೇವಲ 19 ವರ್ಷದ ಯುವಕ ಕಿಡ್ನಿ ಫೇಲ್ಯೂರ್ ಆಗಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗಿ ಈಗಾಗ್ಲೇ ಸಿವಿಯರ್ ಸ್ಟೇಜ್ಗೆ ಹೋಗಿದೆ ಅಂತ ಗೊತ್ತಾಗಿ ಸರಿಯಾಗಿ ಪ್ರಾಸೆಸ್ ಆಗದೆ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ನೀವೇನಾದ್ರೂ ಈ ರೀತಿಯಾದಂತಹ ತಪ್ಪನ್ನ ಮಾಡ್ತಾ ಇದ್ರೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಕುಡಿತಾ ಇದ್ರು ಕೂಡ ಅವ್ರಿಗೆ ದಯವಿಟ್ಟು ಕುಡಿಬೇಡಿ ಅಂತ ಹೇಳಿ, ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಯಾರಾದ್ರೂ ಕುಡಿತಿದ್ರು ಅವರಿಗೂ ಅದನ್ನ ಕುಡಿಬೇಡಿ ಅಂತ ಹೇಳಿ ಅದನ್ನ ನಿಲ್ಸೋದಕ್ಕೆ ಹೇಳಿ. ಈ ತಂಪು ಪಾನೀಯಗಳು ಈಗ ಏನು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಅದ್ಯಾವ್ದೂ ಕೂಡ ಒಳ್ಳೆ ರೀತಿಯಲ್ಲಿ ತಯಾರಾಗುವಂತಹ ಜ್ಯೂಸ್ಗಳಲ್ಲ. ನಿಮ್ಗೇನಾದ್ರೂ ನಿಮ್ಮ ಬಾಡಿನ ತಂಪು ಮಾಡ್ಕೋಬೇಕು ಅಂತಂದ್ರೆ ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಕೂಡ ಸಿಗುತ್ತೆ, ಎಳ್ನೀರ್ ಕೂಡ ಸಿಗುತ್ತೆ. ಅದನ್ನೆಲ್ಲ ಬಿಟ್ಟು ಈ ರೀತಿಯಾದಂತಹ ಅಡಲ್ಟ್ರೇಷನ್ ಇರುವಂತಹ ಕೆಮಿಕಲ್ಸ್ ಇರುವಂತಹ ಜ್ಯೂಸ್ಗಳ ಮೊರೆ ಹೋಗ್ಬೇಡಿ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.